ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುದಿನ ವಾಹಿನಿ. ಇವತ್ತಿನ ಥಂಬ್ನೇಲ್ ನೋಡಿದ ಕೂಡಲೇ ನಿಮಗೆ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವುದರ ಬಗ್ಗೆ ಇದೆ ಅಂತ. ಹೌದು ಫ್ರೆಂಡ್ಸ್, ಇವತ್ತಿನ ವಿಡಿಯೋ ವೆಯ್ಟ್ ಲಾಸ್ ವಿಡಿಯೋ ಆಗಿದೆ. ಹೇಗೆ ನನ್ನ ವೆಯ್ಟ್ ಲಾಸನ್ನು ಮಾಡಿಕೊಂಡೆ ಅದನ್ನೆಲ್ಲ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಸುಮಾರು ಜನರ ರಿಕ್ವೆಸ್ಟೆಡ್ ವಿಡಿಯೋ ಕೂಡ ಹೌದು. ಸುಮಾರು ಜನ ನನ್ನ ಪರಿಚಯದವರು ಫ್ರೆಂಡ್ಸ್ ಕೇಳ್ತಾ ಇದ್ದರು, ನೀನು ಮೊದಲು ತುಂಬಾ ದಪ್ಪ ಇದ್ದೆ, ಈಗ ಹೇಗೆ ವೇಟ್ ರಿಡಕ್ಷನ್ ಮಾಡಿದೆ ಅಂತ ಕೇಳ್ತಾ ಇದ್ದರು. ನೀನು ವೇಟ್ ರಿಡಕ್ಷನ್ ವಿಡಿಯೋ ಮಾಡು ಅಂತ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದರು. ಅದಕ್ಕೋಸ್ಕರ ನಾನಿವತ್ತು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಹಾಗಾದರೆ ತಡ ಮಾಡದೆ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ ಫ್ರೆಂಡ್ಸ್. ಯಾವುದೇ ಒಂದು ವಿಡಿಯೋ ಶೇರ್ ಮಾಡುವ ಮೊದಲು ನಾನು ಅದನ್ನು ಟ್ರೈ ಮಾಡಿ ನನಗೆ ರಿಸಲ್ಟ್ ಬಂದರೆ ಅಷ್ಟೇ ನಿಮಗೆ ಅದನ್ನು ಶೇರ್ ಮಾಡ್ತೇನೆ ಫ್ರೆಂಡ್ಸ್. ನನಗೆ ಇದರಿಂದ ರಿಸಲ್ಟ್ ಅನ್ನೋದು ಸಿಕ್ಕಿದೆ. ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಈ ವಿಡಿಯೋವನ್ನು ವೆಯ್ಟ್ ಲಾಸ್ ವಿಡಿಯೋವನ್ನು ಶೇರ್ ಮಾಡಿದ್ದೇನೆ. ಇದನ್ನು ಸುಮಾರು ಜನರಿಗೆ ಕೂಡ ಹೇಳಿದ್ದೆ. ಇದನ್ನು ಅವರು ಕೂಡ ಫಾಲೋ ಮಾಡಿ ಅವರಿಗೆ ಕೂಡ ರಿಸಲ್ಟ್ ಬಂದಿದೆ ಫ್ರೆಂಡ್ಸ್. ನೀವು ಕೂಡ ನಿಮ್ಮ ತೂಕ ಜಾಸ್ತಿ ಇದೆ, ನೀವು ಕೂಡ ವೆಯ್ಟ್ ಲಾಸ್ ಮಾಡಲು ಟ್ರೈ ಮಾಡ್ತಾ ಇದ್ದರೆ ಈ ವಿಡಿಯೋ ನಿಮಗಾಗಿ ಫ್ರೆಂಡ್ಸ್. ನೀವು ಕೂಡ ಇದನ್ನು ಟ್ರೈ ಮಾಡಿ, ನಿಮಗೆ ಕೂಡ ಖಂಡಿತವಾಗಲೂ ಬೆನಿಫಿಟ್ ಆಗುತ್ತೆ ಫ್ರೆಂಡ್ಸ್. ನಾನು ವೆಯ್ಟ್ ಲಾಸ್ ಮಾಡಲು ಸಿರಿಧಾನ್ಯವನ್ನು ಬಳಸಿಕೊಂಡಿದ್ದೆ. ಇದು ತುಂಬಾ ಹೆಲ್ದಿಯಾಗಿರುತ್ತೆ. ಇದನ್ನು ಬಳಸೋದ್ರಿಂದ ವೆಯ್ಟ್ ಲಾಸ್ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ ಫ್ರೆಂಡ್ಸ್. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ, ಆಗ ನಾನು ಹೇಳುವ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗತ್ತೆ ಹಾಗೂ ಯಾವುದೇ ಮಾಹಿತಿ ನಿಮಗೆ ಮಿಸ್ ಆಗೋದಿಲ್ಲ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ. ಆಗ ನಾನು ಹಾಕುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೂ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್. ನಾನು ಯಾವುದು ಮಿಲೆಟ್ಸ್ ಅಥವಾ ಸಿರಿಧಾನ್ಯವನ್ನು ಬಳಸ್ತಿದ್ದೆ ಅಂತ ನಿಮಗೆ ತಿಳಿಸಿಕೊಡ್ತೀನಿ. ನಾವು ಬಳಸುವಂತಹ ಸಿರಿಧಾನ್ಯ ಅನ್ಪಾಲಿಷ್ಡ್ ಆಗಿರಬೇಕು ಫ್ರೆಂಡ್ಸ್ ಹಾಗೂ ಆರ್ಗ್ಯಾನಿಕ್ ಆಗಿರಬೇಕು. ಆಗ ನಮಗೆ ರಿಸಲ್ಟ್ ಅನ್ನೋದು ಸಿಗತ್ತೆ. ಪಾಸಿಟಿವ್ ಮಿಲೆಟ್ ಅಂತ ಕೂಡ ಇದನ್ನು ಹೇಳ್ತಾರೆ. ನಾನು ಯಾವುದನ್ನೆಲ್ಲ ಬಳಸ್ತಾ ಇದ್ದೆ ಅಂದರೆ ಫಾಕ್ಸ್ಟೇಲ್ ಮಿಲೆಟ್, ಕೋಡೋ ಮಿಲೆಟ್, ಬ್ರೌನ್ ಟಾಪ್ ಮಿಲೆಟ್, ಲಿಟ್ಲ್ ಮಿಲೆಟ್, ಬಾರ್ನ್ಯಾರ್ಡ್ ಮಿಲೆಟ್ ಇದನ್ನು ನಾನು ಬಳಸ್ತಾ ಇದ್ದೆ. ಇದನ್ನು ಬಳಸುವಾಗ ಒಂದೊಂದು ದಿನ ಒಂದೊಂದು ಮಿಲೆಟ್ಸನ್ನು ಉಪಯೋಗಿಸುವುದರಿಂದ ನಿಮಗೆ ಒಳ್ಳೆಯ ಬೆನಿಫಿಟ್ ಸಿಗತ್ತೆ. ಹಾಗೆಯೇ ಇದನ್ನು ನೀವು 5ರಿಂದ 8 ಗಂಟೆಗಳ ಕಾಲ ನೆನೆಸಿಕೊಳ್ಬೇಕು. ಹಾಗಾದರೆ ಮಾತ್ರ ನಿಮಗೆ ಇದರ ಬೆನಿಫಿಟ್ ಸಿಗತ್ತೆ. ಹಾಗೆಯೇ ನಾನು ಜೋಳ, ರಾಗಿ, ಸಜ್ಜೆಯನ್ನು ಕೂಡ ಉಪಯೋಗಿಸ್ತಿದ್ದೆ. ಮೈದಾ, ಸಕ್ಕರೆ ಮತ್ತು ಬೇಕ್ರಿ ಐಟಮ್ಗಳನ್ನೆಲ್ಲ ನಾನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ದೆ. ಹಾಲನ್ನು ಕೂಡ ಜಾಸ್ತಿ ಕುಡಿತಿರಲಿಲ್ಲ. ಮೊಸರು, ಮಜ್ಜಿಗೆಯನ್ನು ತೆಗೆದುಕೊಂಡ್ರೆ ತುಂಬಾ ಒಳ್ಳೆಯದು. ರೈಸ್ ಮತ್ತು ವೀಟನ್ನು ಕೂಡ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ದೆ. ಸಕ್ಕರೆಯ ಬದಲು ಬೆಲ್ಲವನ್ನು ನಾನು ಎಲ್ಲದಕ್ಕೂ ಉಪಯೋಗಿಸ್ತಿದ್ದೆ. ಗಾಣದ ಎಣ್ಣೆಯನ್ನು ನಾನು ಅಡುಗೆಗೆ ಉಪಯೋಗಿಸ್ತಾ ಇದ್ದೆ. 40 ಮಿನಿಟ್ಸ್ ನಾನು ವಾಕಿಂಗನ್ನು ಕೂಡ ಮಾಡ್ತಾ ಇದ್ದೆ. ಇದನ್ನೆಲ್ಲ ಮಾಡೋದ್ರಿಂದ ನನಗೆ ತುಂಬಾ ಬೇಗ ವೆಯ್ಟ್ ಲಾಸ್ ಮಾಡಲಿಕ್ಕೆ ಹೆಲ್ಪ್ ಆಯಿತು. ಮಿಲೆಟ್ ಮಧುಮೇಹಿಗಳಿಗೆ ಅಂದರೆ ಸಕ್ಕರೆ ಕಾಯಿಲೆಗೆ ಇರುವವರು ಸೇವಿಸುವುದರಿಂದ ಅವರ ಸಕ್ಕರೆ ಕಾಯಿಲೆ ಕೂಡ ನಿಯಂತ್ರಣಕ್ಕೆ ಬರುತ್ತೆ. ಕ್ಯಾನ್ಸರ್ ಬರದಂತೆ ಇದು ತಡೆಗಟ್ಟುತ್ತೆ. ಇದರಲ್ಲಿ ತುಂಬಾ ಒಳ್ಳೆಯ ಔಷಧೀಯ ಗುಣಗಳು ಸಹ ಸಾಕಷ್ಟಿದೆ. ವೆಯ್ಟ್ ಲಾಸಿಗೆ ನಾನು ಯಾವ ರೆಸಿಪಿಯನ್ನು ಮಾಡ್ತಿದ್ದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಮೊದಲಿಗೆ ನಾನು ಫಾಕ್ಸ್ಟೇಲ್ ಮಿಲೆಟ್ನ ರೈಸ್ ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. 2 ಕಪ್ ಆಗುವಷ್ಟು ಫಾಕ್ಸ್ಟೇಲ್ ಮಿಲೆಟನ್ನು ತೆಗೆದುಕೊಂಡಿದ್ದೇನೆ. ಇದನ್ನು 2 ಸಲ ಚೆನ್ನಾಗಿ ನೀರು ಹಾಕಿ ವಾಶ್ ಮಾಡಿಕೊಳ್ಬೇಕು. ನಂತರ ಶುದ್ಧವಾದ ಕುಡಿಯುವ ನೀರನ್ನು ಹಾಕಿ 5ರಿಂದ 8 ಗಂಟೆಗಳ ಕಾಲ ನೆನೆಸಿಕೊಳ್ಬೇಕು. 5ರಿಂದ 8 ಗಂಟೆಗಳ ಕಾಲ ಇದು ಚೆನ್ನಾಗಿ ಈಗ ನೆಂದಿದೆ. ಇದಕ್ಕೆ 2 ಕಪ್ಗೆ 4 ಕಪ್ ಆಗುವಷ್ಟು ನೀರನ್ನು ಕೂಡ ಹಾಕಿಕೊಳ್ಬೇಕು. ನಾವು ನೆನೆಸಿದ ನೀರನ್ನು ವೇಸ್ಟ್ ಮಾಡೋದಿಲ್ಲ, ಅದನ್ನು ಕೂಡ ಇದಕ್ಕೆ ಸೇರಿಸಿಕೊಳ್ತೇವೆ. ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ತೆಂಗಿನಕಾಯಿಯ ಎಣ್ಣೆಯನ್ನು ಕೂಡ ಇದಕ್ಕೆ ಹಾಕಿಕೊಳ್ಳೋದ್ರಿಂದ ರೈಸ್ ಉದುರುದುರಾಗಿ ಬರುತ್ತೆ. ನಾವು ಎಲ್ಲ ಮಿಲೆಟನ್ನು ಮಿಕ್ಸ್ ಮಾಡಿ ತಿನ್ನಬಾರ್ದು.
ಒಂದೊಂದು ದಿನ ಒಂದೊಂದು ಮಿಲೆಟನ್ನು ಉಪಯೋಗಿಸಬೇಕು. ಇವತ್ತು ನಾನು ಫಾಕ್ಸ್ಟೈಲ್ ಮಿಲೆಟನ್ನು ಉಪಯೋಗಿಸ್ತಿದ್ದೇನೆ. ಬ್ರೇಕ್ಫಾಸ್ಟ್ಗೆ, ಲಂಚ್ಗೆ, ಡಿನ್ನರ್ಗೆ ಫಾಕ್ಸ್ಟೈಲ್ ಮಿಲೆಟ್ನ ವಿವಿಧ ಖಾದ್ಯಗಳನ್ನು ಮಾಡಿ ಉಪಯೋಗಿಸುವುದು ಒಳ್ಳೆಯದು. ಅಂದರೆ ಇಡ್ಲಿ, ದೋಸೆ, ಕಿಚಡಿ, ಪೊಂಗಲ್, ಗಂಜಿ, ಉಪ್ಮಾ ಏನನ್ನಾದರೂ ನೀವು ತಯಾರಿಸಿಕೊಂಡು ತಿನ್ಬೋದು. ಇದನ್ನು ಸೂಪರ್ ಫುಡ್ ಅಂತ ಹೇಳ್ತಾರೆ. ಇದು ಡಯಾಬಿಟಿಸ್ಗೆ, BP ಗೆ, PCOD, ಥೈರಾಯ್ಡ್, ಕ್ಯಾನ್ಸರ್ ಬರದಂತೆ ಕೂಡ ಕಂಟ್ರೋಲನ್ನು ಮಾಡುತ್ತೆ ಫ್ರೆಂಡ್ಸ್. ಇದು ಪೌಷ್ಟಿಕಾಂಶದ ಆಗರವಾಗಿದೆ. ಇದು ನಿಮ್ಮ ದೇಹವನ್ನು ಶುದ್ಧ ಮಾಡ್ತದೆ, ಅಂದರೆ ಕ್ಲೀನ್ ಮಾಡ್ತದೆ. ಫಾಕ್ಸ್ಟೈಲ್ ಮಿಲೆಟ್ಗೆ ಕನ್ನಡದಲ್ಲಿ ನವಣೆ ಅಂತ ಹೇಳ್ತಾರೆ. ಇದು ಲಂಗ್ಸನ್ನು ಶುದ್ಧ ಮಾಡ್ತದೆ. ಊದಲು ಅಂದರೆ ಬಾರ್ನ್ಯಾರ್ಡ್ ಮಿಲೆಟ್ ನಿಮ್ಮ ಲಿವರನ್ನು ಶುದ್ಧ ಮಾಡ್ತದೆ. ಸಾಮೆ ಅಂದರೆ ಲಿಟ್ಲ್ ಮಿಲೆಟ್ ನಿಮ್ಮ ಜನನಾಂಗವನ್ನು ಶುದ್ಧ ಮಾಡ್ತದೆ. ಬ್ರೌನ್ ಟಾಪ್ ಮಿಲೆಟ್ ನಿಮ್ಮ ಜಾಯಿಂಟ್ಸ್ಗೆ, ಸ್ಕಿನ್ಗೆ ಮತ್ತು ನರ್ವಸ್ ಸಿಸ್ಟಮ್ಗೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಕೋಡೋ ಮಿಲೆಟ್ ನಿಮ್ಮ ಬ್ಲಡ್ಡನ್ನು ಪ್ಯೂರಿಫೈ ಆಗುವಂತೆ ಮಾಡ್ತದೆ. ಮಧ್ಯದಲ್ಲಿ ಸೌಟು ಹಾಕಿ ಈ ಥರ ಮಾಡುವುದರಿಂದ ತಳ ಹಿಡಿಯುವುದಿಲ್ಲ. ಸೌಟನ್ನು ಈ ಥರ ಇಟ್ಟು ಮುಚ್ಚಳವನ್ನು ಮುಚ್ಚುವುದರಿಂದ ಅದು ಉಕ್ಕಿ ಬರುವುದಿಲ್ಲ ಹಾಗೂ ಚೆಲ್ಲುವುದಿಲ್ಲ. ಸ್ವಲ್ಪ ಗ್ಯಾಪನ್ನು ಬಿಡಬೇಕು. ಮುಚ್ಚಳವನ್ನು ಪೂರ್ತಿಯಾಗಿ ಮುಚ್ಚಬಾರ್ದು. ಇದನ್ನು 15ರಿಂದ 20 ನಿಮಿಷಗಳ ಕಾಲ ಬೇಯಿಸಬೇಕು. ಆಗ ಇದರಲ್ಲಿರುವ ನೀರೆಲ್ಲ ಆವಿಯಾಗಿ ಹೋಗುತ್ತೆ. ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಇದೆ ಫ್ರೆಂಡ್ಸ್. ಇದನ್ನು ಇನ್ನೂ ಕೂಡ 5 ನಿಮಿಷ ನಾವು ಬೇಯಿಸ್ಕೊಳ್ಬೇಕು. ಸೌಟನ್ನು ಹಾಗೆಯೇ ಇಟ್ಟು ಮುಚ್ಚಳವನ್ನು ಮುಚ್ಚಬೇಕು. ಈಗ ನೋಡುವ ಬೆಂದಿದೆಯಾ ಅಂತ. ಹೌದು ಫ್ರೆಂಡ್ಸ್, ಅದರಲ್ಲಿರುವ ನೀರಿನ ಅಂಶ ಎಲ್ಲ ಆವಿಯಾಗಿ ಹೋಗಿದೆ. ಇದೀಗ ಸಂಪೂರ್ಣವಾಗಿ ಬೆಂದಿದೆ. ನವಣೆ ಅನ್ನ ಈಗ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇದನ್ನು ನಾನು ಲಂಚ್ಗೆ ತೆಗೆದುಕೊಳ್ತೇನೆ. ಅದರ ಜೊತೆಗೆ ನಾನು ಸೈಡ್ ಡಿಶ್ ಆಗಿ ಏನನ್ನು ಪ್ರಿಪೇರ್ ಮಾಡ್ಕೊಳ್ತೇನೆ ನೋಡುವ. ಈಗ ಸೀಸನ್ ಆಗಿರೋದ್ರಿಂದ ಮನೆಯಲ್ಲಿ ತಂದಿರುವಂತಹ ಹಲಸಿನಕಾಯಿ ಇತ್ತು. ನಾನು ಅದರದ್ದೇ ಒಂದು ಕರಿ ಮಾಡ್ತಾ ಇದ್ದೇನೆ. ಹಲಸಿನಕಾಯಿ ಸ್ಟೀರ್ ಫ್ರೈ ಅಂತ ಹೇಳ್ಬೋದು. GSB ಕೊಂಕಣಿ ಸ್ಟೈಲಲ್ಲಿ ಮಾಡ್ತಾ ಇದ್ದೇನೆ. ಇದಕ್ಕೆ ಹಲಸಿನಕಾಯಿ ಚಕ್ಕು ಅಂತ ಕೂಡ ಹೇಳ್ತಾರೆ. ನನಗಂತೂ ಚಕ್ಕು ಅಂದರೆ ತುಂಬಾ ಇಷ್ಟ ಫ್ರೆಂಡ್ಸ್. ತುಂಬಾ ಸುಲಭದಲ್ಲಿ ಮಾಡ್ಬೋದು ಮತ್ತು ತುಂಬಾ ಟೇಸ್ಟಿಯಾಗಿರುವಂತಹ ರೆಸಿಪಿ. ಮೊದಲಿಗೆ ಹಲಸಿನಕಾಯಿಯ ಸಿಪ್ಪೆಯನ್ನು ತೆಗೆದು ಈ ಥರ ಸಣ್ಣಗೆ ಕಟ್ ಮಾಡ್ಕೊಳ್ಳಿ. ಚೆನ್ನಾಗಿ ತೊಳೆದುಕೊಳ್ಳಿ. ನಂತರ ಬೇಯಿಸಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ, ನಂತರ ಕುಕ್ಕರ್ನ ತಳಭಾಗಕ್ಕೆ ಕೂಡ ನೀರನ್ನು ಹಾಕಿ ಹಲಸಿನಕಾಯಿಯನ್ನು ಬೇಯಲು ಇಡಿ. 3 ಸೀಟಿಯನ್ನು ತೆಗೆಯಿರಿ. ಒಂದು ಪ್ಯಾನ್ಗೆ 2 ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಳ್ಳಿ. 1 ಚಮಚ ಆಗುವಷ್ಟು ಉದ್ದಿನ ಬೇಳೆಯನ್ನು ಸ್ವಲ್ಪ ಹಾಕಿ ಫ್ರೈ ಮಾಡಿಕೊಳ್ಳಿ. ನಾನಿಲ್ಲಿ ಬಳಸುವಂಥದ್ದು ಗಾಣದ ಎಣ್ಣೆ ಫ್ರೆಂಡ್ಸ್. ನೀವು ನಿಮ್ಮ ಮನೆಯಲ್ಲಿ ಇರುವ ಎಣ್ಣೆಯನ್ನು ಉಪಯೋಗಿಸಿಕೊಳ್ಬೋದು. ಗಾಣದ ಎಣ್ಣೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಇದು ಇಷ್ಟು ಕೆಂಪಗೆ ಹುರಿದುಕೊಂಡ್ರೆ ಸಾಕು ಫ್ರೆಂಡ್ಸ್. 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜವನ್ನು ಹಾಕಿ ನಾವು ಚೆನ್ನಾಗಿ ಹುರ್ಕೊಳ್ಬೇಕು. ಇಷ್ಟು ಹುರ್ಕೊಂಡ್ರೆ ಸಾಕು. ಇದನ್ನೊಂದು ಪ್ಲೇಟಿನಲ್ಲಿ ತೆಗೆದುಕೊಳ್ಳಿ. ಇದೇ ಪಾತ್ರೆಯಲ್ಲಿ ಖಾರಕ್ಕೆ ಬೇಕಾಗಿರುವಂತಹ ಮೆಣಸಿನಕಾಯಿಯನ್ನು ಹಾಕಿಕೊಂಡು ಫ್ರೈ ಮಾಡಿಕೊಳ್ಳಿ. ಮೆಣಸಿನಕಾಯಿ ಇಷ್ಟು ಫ್ರೈ ಆದರೆ ಸಾಕು. ಒಂದು ಮಿಕ್ಸಿ ಜಾರಿಗೆ 1 ಕಪ್ ತೆಂಗಿನ ತುರಿ, ಹುರಿದಂತಹ ಮೆಣಸು, ಹುಣಸೆ ಹಣ್ಣು ಹಾಕಿ ನೀರು ಮುಟ್ಟಿಸದೆ ನಯವಾಗಿ ರುಬ್ಬಿ. ಕೊನೆಯಲ್ಲಿ ಇದಕ್ಕೆ ಹುರಿದಿಟ್ಟಂತಹ ಉದ್ದಿನ ಬೇಳೆ ಮತ್ತು ಕೊತ್ತಂಬರಿಯನ್ನು ಕೂಡ ಹಾಕಿ ಇನ್ನೊಮ್ಮೆ ನಯವಾಗಿ ರುಬ್ಬಿ. ಇಷ್ಟು ನಯವಾದರೆ ಸಾಕು. ಇದೀಗ ರೆಡಿಯಾಗಿದೆ ಫ್ರೆಂಡ್ಸ್. ಹಲಸಿನಕಾಯಿ ಚೆನ್ನಾಗಿ ಬೆಂದಿದೆ. ಇದನ್ನು ಒಂದು ಪ್ಲೇಟಿನಲ್ಲಿ ಹಾಕಿಕೊಳ್ಳಿ. ಹಲಸಿನಕಾಯಿಯನ್ನು ಈ ಥರ ಗುದ್ದಿಕೊಳ್ಳಿ.
ಈಗ ಎಲ್ಲವಂತ ಗುದ್ದಿ ಆಯಿತು. ಒಂದು ಪ್ಯಾನ್ಗೆ 2 ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕಿ 1 ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಕೂಡ ಹಾಕಿ ಫ್ರೈ ಮಾಡಿಕೊಳ್ಳಿ. ಇಷ್ಟು ಕೆಂಪಗೆ ಹುರ್ಕೊಂಡ್ರೆ ಸಾಕು. 1 ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಕೂಡ ಹಾಕಿ ಅದು ಚಟಪಟ ಆಗುವ ತನಕ ಹುರಿದುಕೊಳ್ಳಿ. ಕರಿಬೇವನ್ನು ಕೂಡ ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ಈಗ ಮಾಡಿಟ್ಟಂತಹ ಪೌಡರನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿಕೊಳ್ಳಿ. ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕಿ 1 ಸ್ಪೂನ್ ಆಗುವಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿ. ಇದನ್ನು ನಾನು ಮಿಲೆಟ್ ಜೊತೆಗೆ ಸೈಡ್ ಡಿಶ್ ಆಗಿ ತೆಗೆದುಕೊಳ್ತೇನೆ. ಮಾರ್ನಿಂಗ್ ಟೈಮ್ನಲ್ಲಿ ಮಿಲೆಟ್ನಿಂದ ತಯಾರಿಸಿದಂತಹ ದೋಸೆ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ಗಂಜಿ ಆಗಿರ್ಬೋದು, ಡೈಲಿ ಬೇರೆ ಬೇರೆ ಥರದ್ದು ತೆಗೆದುಕೊಳ್ತೇನೆ. ನಿಮಗೇನಾದರೂ ಅದರ ವಿಡಿಯೋ ಬೇಕಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅದರ ವಿಡಿಯೋವನ್ನು ಕೂಡ ನಾನು ಮಾಡ್ತೇನೆ. ಈಗ ಗುದ್ದಿಟ್ಟಂತಹ ಹಲಸಿನಕಾಯಿಯ ಹೋಳನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೀವೇನಾದರೂ ವೆಯ್ಟ್ ಲಾಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ಮಿಲೆಟನ್ನು ಯೂಸ್ ಮಾಡಿ ಫ್ರೆಂಡ್ಸ್. ನಿಮಗೆ ಮಿರಾಕಲ್ನಂತಹ ರಿಸಲ್ಟನ್ನು ಕೊಡುತ್ತೆ ಫ್ರೆಂಡ್ಸ್. ಹೆಲ್ತ್ ಬೆನಿಫಿಟ್ ಕೂಡ ತುಂಬಾ ಚೆನ್ನಾಗಾಗತ್ತೆ. ಒಂದೇ ವಾರದಲ್ಲಿ ನೀವು ಕರೆಕ್ಟಾಗಿ ಯೂಸ್ ಮಾಡಿದರೆ ರಿಸಲ್ಟ್ ಗೊತ್ತಾಗುತ್ತೆ ಫ್ರೆಂಡ್ಸ್. ನಿಮಗೆ ಹೆಲ್ತಿಗೂ ತುಂಬಾ ಬೆನಿಫಿಟ್ ಆಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿ. ಹಲಸಿನಕಾಯಿ ಬೇಯಿಸಿದ ನೀರಿದ್ದರೆ ಸ್ವಲ್ಪ ಹಾಕಿಕೊಳ್ಳಿ ಮತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಲಸಿನಕಾಯಿಗೆ ಉಪ್ಪು ಖಾರ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿದೆ, ಚೆನ್ನಾಗಿ ಆಗಿದೆ. ಇಷ್ಟಾದರೆ ಸಾಕು ಫ್ರೆಂಡ್ಸ್. ಕಡ್ಗೆ ಚಕ್ಕೋ ಇಸ್ ರೆಡಿ ಟು ಸರ್ವ್. ನಾನು ಮಿಲೆಟ್ ಜೊತೆಗೆ ಸೈಡ್ ಡಿಶ್ ಆಗಿ ಡಿಫರೆಂಟ್ ವೆರೈಟಿಯನ್ನು ಟ್ರೈ ಮಾಡ್ತಾ ಇರ್ತೇನೆ. ನಿಮಗೇನಾದರೂ ಆ ರೆಸಿಪಿ ಬೇಕಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ನೀವು ಉಪಯೋಗಿಸುವಂತಹ ಮಿಲೆಟ್ ಅನ್ಪಾಲಿಷ್ಡ್ ಆಗಿದ್ದರೆ ಮಾತ್ರ ನಿಮಗೆ 100% ರಿಸಲ್ಟ್ ಸಿಗತ್ತೆ ಫ್ರೆಂಡ್ಸ್. ಅದರ ಜೊತೆಗೆ ನಾನು ಕಾರ್ನ್ ಕೋಸಂಬರಿಯನ್ನು ಕೂಡ ಮಾಡ್ಕೊಳ್ತೇನೆ. ಇದನ್ನು ನೀವು ಮಿಲೆಟ್ ಜೊತೆಗೆ ಸೈಡ್ ಡಿಶ್ ಆಗಿ ಕೂಡ ಮಾಡ್ಬೋದು. ಅಥವಾ 11 o'clock ಟೈಮ್ನಲ್ಲಿ ನಿಮಗೇನಾದರೂ ತಿನ್ನಬೇಕು ಅನ್ನೋ ಟೈಮ್ನಲ್ಲಿ ಕೂಡ ಇದನ್ನು ನೀವು ತಿನ್ಬಹುದು. ಈವ್ನಿಂಗ್ ಟೈಮ್ನಲ್ಲೂ ಕೂಡ ನೀವೇನಾದರೂ ತಿನ್ನಬೇಕು ಅನ್ನೋ ಟೈಮ್ನಲ್ಲಿ ಕೂಡ ಇದನ್ನು ನೀವು ತಿನ್ಬಹುದು. ಕಾರ್ನನ್ನು ಕ್ಲೀನಾಗಿ ವಾಶ್ ಮಾಡಿಕೊಳ್ಳಿ. ವಾಶ್ ಮಾಡಿ ಆದ ಮೇಲೆ ಮತ್ತೊಮ್ಮೆ 1 ಕಪ್ ನೀರು ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಳಿ. 5 ನಿಮಿಷಗಳ ಕಾಲ ಬೇಯಿಸಿಕೊಂಡು ಆಗಿದೆ. ಇದರ ಕಲರ್ ಈಗ ಚೇಂಜ್ ಆಗಿದೆ. ಈಗ ಗ್ಯಾಸನ್ನು ಆಫ್ ಮಾಡಿಕೊಳ್ಳುವ. ನಾನು ಮಾರ್ನಿಂಗ್ ಟೈಮ್ನಲ್ಲಿ ಖಾಲಿ ಹೊಟ್ಟೆಯಲ್ಲಿ ಬಾಟಲ್ ಗಾರ್ಡ್ ಜ್ಯೂಸನ್ನು ಕೂಡ ತೆಗೆದುಕೊಳ್ತಾ ಇದ್ದೆ. ಇದು ಕೂಡ ನಿಮಗೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ನೀವು ಕೂಡ ಇದನ್ನು ಟ್ರೈ ಮಾಡಿ. ನೀವು ಯಾವ ಊರಿಂದ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅದನ್ನು ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. 1 ಕಪ್ ಕ್ಯಾರೆಟನ್ನು ತುರಿದುಕೊಂಡಿದ್ದೇನೆ. 1 ಕಪ್ ದಾಳಿಂಬೆಯನ್ನು ಬಿಡಿಸಿಟ್ಟಿದ್ದೇನೆ. 1 ಕಪ್ ಆಗುವಷ್ಟು ಕುಕ್ಕುಂಬರನ್ನು ಕೂಡ ಸಣ್ಣಗೆ ಕಟ್ ಮಾಡಿಕೊಂಡು ತೆಗೆದುಕೊಂಡಿದ್ದೇನೆ. ಬೇಯಿಸಿದಂತಹ ಕಾರ್ನನ್ನು ಕೂಡ ತೆಗೆದುಕೊಂಡಿದ್ದೇನೆ. ಎಲ್ಲವನ್ನು ಒಂದು ಬೌಲ್ನಲ್ಲಿ ಹಾಕ್ಕೊಳ್ಳಿ. ಖಾರಕ್ಕೆ ಬೇಕಾಗುವಷ್ಟು ಹಸಿಮೆಣಸನ್ನು ಸಣ್ಣಗೆ ಕಟ್ ಮಾಡಿ ಹಾಕಿ ಹಾಗೂ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳಿ. ಒಂದು ಪಾತ್ರೆಗೆ ಒಗ್ಗರಣೆಗೆ 1 ಸ್ಪೂನ್ ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಳ್ಳಿ. ಅದು ಕಾದ ನಂತರ ಸಾಸಿವೆಯನ್ನು ಹಾಕಿ ಅದು ಚಟಪಟ ಅಂದ ಕೂಡಲೇ ಕರಿಬೇವನ್ನು ಕೂಡ ಹಾಕಿ ಅದು ಫ್ರೈ ಆದೊಡನೆ ಕೆಂಪು ಮೆಣಸನ್ನು ಕೂಡ ಹಾಕ್ಕೊಳ್ಳಿ.
ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕೆಂಪು ಮೆಣಸು ಫ್ರೈ ಆದೊಡನೆ ಸ್ವಲ್ಪ ಚಿಟಿಕೆ ಹಿಂಗಿನ ಪೌಡರನ್ನು ಕೂಡ ಹಾಕಿ ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ. ಈಗ ಮಾಡಿದಂತಹ ಒಗ್ಗರಣೆಯನ್ನು ಕೋಸಂಬರಿಗೆ ಹಾಕಿ ರುಚಿಗೆ ನಿಂಬೆಹಣ್ಣನ್ನು ಕೂಡ ಹಿಂಡಿಕೊಳ್ಳಿ. ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ದಾಳಿಂಬೆ ಬೀಜವನ್ನು ಕೂಡ ಉದುರಿಸಿಕೊಳ್ಳಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೂ ಒಂದು ಬೌಲ್ನಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಕಾರ್ನ್ ಕೋಸಂಬರಿ ಈಸ್ ರೆಡಿ ಟು ಸರ್ವ್. ಇದನ್ನು ನೀವು ಮಿಲೆಟ್ ಜೊತೆಗೆ ಸೈಡ್ ಡಿಶ್ ಆಗಿ ಉಪಯೋಗಿಸ್ಕೊಳ್ಬೋದು ಹಾಗೂ ಈವ್ನಿಂಗ್ ಟೈಮ್ನಲ್ಲಿ ಕೂಡ ನೀವು ಇದನ್ನು ತಿನ್ಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್, ಹಾಗೂ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.